ಈ ಸೋಷಿಯಲ್ ಮೀಡಿಯಾದಲ್ಲಿ ಸಂಗೀತ ಕಲ್ತು ರಾಗಬದ್ಧವಾಗಿ ಹಾಡೋರ್ಗಿಂತ ರೋಗಬದ್ಧವಾಗಿ ಹಾಡೋರೆ ಬೇಗ ವೈರಲ್ ಆಗೋಗ್ತಾರೆ, ಬೇಗ ಫೇಮಸ್ ಆಗೋಗ್ತಾರೆ. ಗುರಲಕ್ಷ್ಮಿ ಬಾರಮ್ಮ ಸಿದ್ದರಾಮಯ್ಯ, ಗುರಲಕ್ಷ್ಮಿ ಬಾರಮ್ಮ. ಸೆಕೆಂಡ್ ರೌಂಡ್ ಎಣ್ಣೆ ಪಟ್ಕೊಂಡ್ಬಿಟ್ಟಿದ್ಯಾ? ಮುಂಚೆ ಅವ್ನ್ ಯಾರೋ ತುಳಸಿ ಪ್ರಸಾದ್, ಈ ರವಿ ಸಿಂಗರ್ ಕುಮಟ, ಇವ್ರುಗಳು ಹಿಂಗೆ ಕತ್ತೆ ತರ ಅರ್ಚ್ಕೊಂಡು ಕಿರ್ಚ್ಕೊಂಡು ಫುಲ್ ಫೇಮಸ್ ಆಗಿದ್ರು. ಹಂಗೆ ಇದೀಗ ಈ ಹುಡುಗಿ ಹೂವಿನ ಬಾಣ ಹಾಡನ ಕೋಣ ತರ ಹಾಡಿ ಫುಲ್ ಫೇಮಸ್ ಆಗೋಗಿದ್ದಾಳೆ. ಕೋತಿ ತಾನ್ ಕೆಡದಲ್ದೆ ವನನೆಲ್ಲ ಕೆಡಿಸ್ತು ಅಂದಂಗೆ ಈ ಹುಡುಗಿ ನೋಡಿ ಇನ್ನೊಂದಷ್ಟು ಜನ ಪೆಂಗು ಮಂಗುಗಳು ಈ ಹಾಡನ ಕೆಟ್ಟದಾಗ ಹಾಡಿದಾವೆ. ಇನ್ನು ಈ ಇನ್ಸ್ಟಾಗ್ರಾಮ್ ಅಲ್ಗೋರಿದಮ್ ಕೇಳ್ಬೇಕಾ? ಒಬ್ರು ಕೆಟ್ಟದಾಗ ಹಾಡಿರೋ ರೀಲ್ಸ್ ಅನ್ನ ನೋಡಿದ್ರೆ ಸಾಕು ಅಂತದ್ದೇ ನೂರಾರು ವಿಡಿಯೋಸ್ ಗಳು ಬಂದ್ಬಿಡ್ತವೆ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಗಾನ ಕೋಗಿಲೆಗಳು ಅಲ್ಲ ಗಾನ ಗಾರ್ಧಬಗಳನ್ನ ನೋಡ್ಕೊಂಡ್ ಬರೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ರಪ್ಪ. ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು, ಡಲ್ ಆದ್ರೆ ಜೀವನ ಹೊರಟುಬಿಡುತ್ತೆ. ತಗೊಳ್ಳಿ ಸಾರ್, ತಗೊಳ್ಳಿ. ಮೈಸೂರು ಮ್ಯಾಂಗೋ ಚಾನೆಲ್ಗೆ ಮರಳಿ ಸ್ವಾಗತಂ ಸುಸ್ವಾಗತಂ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಯವ್ವ ತಂಗಿ, ನಿನ್ನ ಅಜೀಬ್ ರಾಗ ಕೇಳಿ ಕೇಳಿ ಒರಿಜಿನಲ್ ರಾಗನೇ ಮರ್ತೋಗದೆ ಅಂತೀನಿ. ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್, ರೊಮ್ಯಾಂಟಿಕ್, ಸ್ಪ್ಲೆಂಡೆಡ್. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಿನ್ನದು ರಾಗ ಅಲ್ಲ, ದೊಡ್ಡ ರೋಗ. ಯಾಕೆ ಅಂತ್ಯಾ? ಅಂಕಲ್ ಗಳಿಂದ ಹಿಡಿದು ಆಡೋ ಹೈಕ್ಳ ತನಕ ಇದೇ ರೋಗ ಹಿಡ್ಕೊಂಡ್ಬಿಟ್ಟದೆ. ಗಾಂಧಿಯವರ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ನವೀನ ಶಿಕ್ಷಣ ಬೇವುನ್ ಸೊಪ್ಪ ತಕೊಂಡು 4 ಬಡಿರಿ ಅಂಟಿ. ಗಾಳಿ ಎಲ್ಲ ಯಾವ ಬೋಳಿನೋನ್ ಹತ್ರ ಸುಳಿಯಕ್ಕಿಲ್ಲ ಅಂತೀನಿ. ಸ್ಕೂಲಲ್ಲಿ ಟೀಚರ್ ವೈವಾ ಕೇಳ್ದಾಗ ಇದೇ ರಾಗದಲ್ಲಿ ಉತ್ತರ ಕೊಟ್ಟೆ ಅನ್ಕೋ ಗಂಡೆ, ಟೀಚರ್ ಕಡ್ಡಿ ತಕೊಂಡ್ ನಿನ್ ಚಡ್ಡಿ ಉದ್ರೋಗ ತರ ಹೊಡಿತಾರೆ. ಈ ಹುಡ್ಗ ಇರ್ಲಿ, ಈ ಆಂಟಿ ನೋಡ್ರಪ್ಪ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ, ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ, ಬೆಂಕಿಯು ಆರದಂತೆ, ಪಾತ್ರೆಯು ಸೀಯದಂತೆ, ಅನ್ನವು ಬೇಯುವಂತೆ, ಅಡುಗೆಯ ಮಾಡು ನೀನು. ಚೆನ್ನಾಗಿದೆ ಚೆನ್ನಾಗಿದೆ. ನೀ ಬಂದ ಮೇಲೆ ಬಾಕಿ ಮಾತೇನು. ಸಂಗೀತಕ್ಕೆ ಹೆಸರುವಾಸಿ ಸಂಗೀತ ಕಟ್ಟಿ, ಇವರು ಸಂಗೀತಾನೇ ಸಾಯಿಸ್ತಾವ್ರೆ ಕುಟ್ಟಿ ಕುಟ್ಟಿ. ಕುಣಬೇಕಾದ್ರೂ ಹಾಡೆ, ತಿಪ್ಪೆ ಮೇಲಿದ್ರು ಹಾಡೆ, ಮಲಗಬೇಕಾದ್ರೂ ಹಾಡೆ, ಹಾಡು ಹಾಡು ಹಾಡು. ಅಯ್ಯೋ ಕರ್ಮ ಕರ್ಮ ಕರ್ಮ. ಅಲ್ಲ ಪಾಪ ಅಂಕಲ್ ಹೊಟ್ಟೆ ಹಸ್ತು ಹಣ್ಣಾಗಿ ಊಟಕ್ಕೆ ಕಾಯ್ಕೊಂಡ್ ಕೂತಿದ್ರೆ, ಇಲ್ಲಿ ವಾಂಟಿ ಲಂಚ್ ರೆಡಿ ಮಾಡೋದ್ ಬಿಟ್ಟು ಹೊಂಚಾರೋಗೋ ರೇಂಜಿಗೆ ಹಾಡ್ತಾವ್ರಲ್ಲ. ನೀ ಬಂದ ಮೇಲೆ ಅದು ಎಲ್ಲ ಸೀದು ಹೊಗೆ ಹಾಕಿಸ್ಕೊಂಡಂಗ್ ಕಾಣ್ತಾ ಇದೀಯಪ್ಪ. ಆಂಟಿ ಹಿಂಗೇ ಮಾಡ್ತಿದ್ರೆ ಆಂಟಿ ಗಂಡ ಮತ್ತೆ ಅವ್ರ ಮಕ್ಕಳು ಈ ಹಾಡ್ ಹಾಡ್ಬೇಕಾಯ್ತದೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈಗ ತಾನೇ ಜಸ್ಟ್ ಒಂದು ಟ್ರೋಲ್ ನೋಡ್ಕೊಂಡ್ ಬಂದೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ತುಂಬಾ ಬೇಜಾರು ಬಾಸ್. ನೀವು ಹಂಗಿದ್ರೆ ಪದ್ಮಾಶ್ ನೀನೇನು ಹೂವಿನ ಬಾಳದಂತೆ ಅಂತ ಅದ್ಭುತದ ಅದ್ದೂರಿ ಸಾಂಗ್ನ ಅವ್ರು ಹೇಗ್ ಆಡಿದಾರೆ ಅಂತ ನಾನೊಂದು ಝಲಕ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲವ್, ನೀನ್ ಅವತ್ತು ದುಕ್ ಇಳಿಸ್ಕೊಂಡ್ ಹತ್ತಿದ್ ನೋಡಿದ್ರೆ ಎಲ್ಲೋ ದರ್ಶನ್ ಸರ್ ಜೈಲಿಂದ ಆಚೆ ಬರೋ ಗಂಟ ಅನ್ನ ನೀರು ಬಿಟ್ಟು ಮೇಣ ತರ ಕರ್ಗೋಗಿರ್ತೀಯ ಅನ್ಕಂಡ್ರೆ ವಾಣ ತರ ಉಂಡ್ಕೊಂಡು ಹಾಡ್ಕೊಂಡು ಆರಾಮಾಗಿದ್ಯಲ್ಲಪ್ಪ. ಹೂವಿನ ಬಾಳದಂತೆ ಯಾರಿಗೂ ಕಾಣದಂತೆ ಹಾಡು ಅಂದ್ರೆ ಚಡ್ಡಿ ಒಳಗೆ ಕೈ ಸಿಟ್ಕೊಂಡ್ ಒಂಥರ ಹಾಡ್ತಾವನೆ. ಪ್ರೇಮದಿಂದ ಹಾಡ್ಲಾ ಅಂದ್ರೆ ಕಾಮದಿಂದ ಹಾಡ್ತಾವನೆ. ನನ್ನ ಮಗ್ಗೆ ಕಾಮ ಜ್ವರ ಬಂದೈತಿ. ಬೀದಿಲ್ ನಿಂತ್ಕೊಂಡ್ ಹಿಂಗೆ ಚೂಲೇಶ್ ಕುಮಾರ್ ತರ ಹಾಡ್ತಿದ್ರೆ ಹೆಂಗುಸ್ರು ಪೊರ್ಕೆ ತಕೊಂಡು ನಿನ್ಗೆ ತುರ್ಕೆ ಬರೋ ತರ ಹೊಡಿತಾರೆ.
ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಇವನ್ ಯಾರ್ ಗುರು ತಿಣಿಕೇಶ್ ಕುಮಾರ ಮೂಡುವ ಪ್ರಾಣನಂತೆ ಜಾಸ್ತಿ ತಿಣುಕ್ಬೇಡ ಕಣಪ್ಪ, ಅಲ್ಲೇ ಹೇತ್ಕೊಂಡ್ಬಿಟ್ಟಿಯ. ವೆಸ್ಟ್ ಸೈಡ್ ಟಿ ಶರ್ಟ್ ಹಾಕೊಂಡು ಇವನ ವೆಸ್ಟ್ ಸೈಡ್ ತೋರಿಸ್ತಾವನಲ್ಲ. ಮೂಡುವ ಪ್ರಾಣನಂತೆ ಕತ್ತಲ್ಲಿ ಕರುಂಗಲಿ ಮಾಲಾ ಬೇರೆ ಹಾಕಿದಾನೆ. ಕರುಂಗಲಿ ಮಾಲಾ ಹಾಕಿದ್ರೆ ಮಾನಸಿಕ ಸುಧಾರಣೆ ಆಗುತ್ತೆ ಅಂತ ಕೊಟ್ಟವ್ರೆ. ಆದ್ರೆ ಇವನ್ ನೋಡಿದ್ರೆ ಮಾನಸಿಕ ರೋಗಿ ತರ ಆಡ್ತಾವನೆ. ಕರುಂಗಲಿ ಮಾಲಾ ಹಾಕೊಂಡು ಚಂಗುಲಿ ಮಾಲಾ ಆಡ್ದಂಗ್ ಆಡ್ತಾವನೆ. ಬಂದ ಮ್ಯಾಲೆ ಬಾಕಿ ಮಾತೇನು ಲೂಸ್ ಕೇಸು ಅಂತ ಕಾಣಿಸುತ್ತೆ. ಸೀತನವಾದೆ ನೀನು. ಏನದು ಸೀತನವಾದೇನ? ಸೀತನವಾದೆ ನೀನು. ಚೇತನವಾದೆ ನೀನುನ ಸೀತನವಾದೆ ನೀನು ಅಂತವನಲ್ಲ. ಹೋಗಿರಿ ಮೊಗ್ಗೆ. ಇವನಿಗೆ ಇವ್ರ ಮನೆಯವರು ಚಿಕ್ಕ ವಯಸ್ಸಲ್ಲಿ ಪೋಲಿಯೋ ಲಸಿಕೆ ಹಾಕ್ಸೋ ಬದಲು ಪೋಲಿ ಲಸಿಕೆ ಹಾಕ್ಸ್ಬಿಟ್ಟವ್ರೆ ಅನ್ಸುತ್ತೆ. ಅದರ ಪ್ರಭಾವ ಇವನ್ ಈ ತರ ಬೆದೆಗ್ ಬಂದಿರೋ ಬೀದಿ ನಾಯಿ ತರ ಆಡ್ತಾವನೆ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಆಡಿನ ಸಾಲಿನಲ್ಲಿ. ಅಪ್ಪ ಮಳವಳ್ಳಿಕ್ ಹೋಗಿಲೆ ತಾವ್ಯಾವ ಕಲ್ತ್ಕೊಂಡ್ರಿ ಬಾಣದನ್ನ? ಲೇಜಿ ಮಂಕಿ ಸಾರಿ ಕ್ರೇಜಿ ವೆಂಕಿ. ತಾರ್ಸಿ ಮೇಲೆ ಪೊದೆ ಸಂದಿಲಿ ತೋಟದಲ್ಲಿ ಕಾಡಲ್ಲಿ ಮೇಡಲ್ಲಿ ಗೂಡಲ್ಲಿ ಎಲ್ಲಾ ಕಡೆ ಕುಣ್ದು ಸುಸ್ತಾಯ್ತೇನೋ ಪಾಪ. ಅದಕ್ಕೆ ಡ್ಯಾನ್ಸ್ ಬಿಟ್ಟು ಈಗ ಹಾಡಕ್ ಶುರು ಹಚ್ಕೊಂಡವನೆ. ನೀ ಬಂದ ಮೇಲೆ ಬಾಕಿ ಮಾತೇನು? ಅಲ್ಲ ಕಣ್ಲಾ ವೆಂಕಿ, ಅದ್ ಯಾಕೆ ಯಾವಾಗ್ಲೂ ಒಳ್ಳೆ ಮಲಬದ್ಧತೆಯಿಂದ ಬಳಲ್ತಾ ಇರೋ ತರ ಮಾತಾಡ್ತೀಯ? ಆ ಮುಖನು ಹಂಗೆ ಮಾಡ್ಕೊಂಡಿರ್ತೀಯಪ್ಪ. ಸಖತ್ ಬೇಜಾರಾಗತ್ತೆ ಇವತ್, ಸಖತ್ ಬೇಜಾರಾಗತ್ತೆ. ಸ್ವಾಮಿ ಮುಖ ಯಾಕೆ ಈ ತರ ಇದೆ? ಬೆಳಗ್ಗೆ ಮೋಷನ್ ಆಗ್ಲಿಲ್ವಾ? ನೀ ಬಂದ ಮೇಲೆ ಬಾಕಿ ಮಾತೇನು? ಎಲ್ಲ ಇವನ ಅಷ್ಟೊತ್ತಿಂದ ಗಂಡಸ್ ನಂಗ್ ಗಡಸ್ಧ್ವನಿಲ್ ಹಾಡ್ಬಿಟ್ಟು ಇದ್ಕಿದಂಗೆ ಸಂಘ ಬುಲ್ ನಂಗ್ ಸಿಂಗಿಂಗ್ ಮಾಡ್ತಿದ್ಯಲ್ಲ ಯಾಕಪ್ಪ? ಏನು ಇದು ಅಸಹ್ಯ? ಅದೇನು ಹೇಳ್ತಾರಲ್ಲ ಇಂಗ್ಲಿಷ್ನಾಗ, ಈ ಗಂಡೆಕ್ಲು ತಪ್ಕೊಳಕ್ಕೆ. ಗೇ ಗೌಡ್ರೆ ಗೇ. ನನ್ ಮಗ ಇವನು. ಹೂವಿನ ಬಾಣದಂತೆ ನ್ಯೂ ವರ್ಷನ್ ಸಾಂಗ್. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ. ಇಲ್ದೇ ಇರೋ ಕಡೆ ಎಲ್ಲ ಮಹಾಪ್ರಾಣದಲ್ಲಿ ಹಾಡೋಕ್ ಹೋಗಿ ನಿನ್ನ ಪ್ರಾಣನೇ ಹೋಗ್ಬಿಡೋದು ಕಣವ. ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ. ನಮ್ಮ ಹಳ್ಳಿಗಳ ಕಡೆ ಬೆಳಿಗ್ಗೆ ಹೊತ್ತು ಪಕ್ಷಿಗಳ ಕಾಟ, ರಾತ್ರಿ ಹೊತ್ತು ಹಂದಿಗಳ ಕಾಟ ತಪ್ಸಕ್ಕೆ ಒಂದು ಸೌಂಡ್ ಹಾಕಿರ್ತಾರೆ. ಆ ಸೌಂಡ್ ಬದಲು ನೀನ್ ಹಾಡಿರೋ ಸೌಂಡ್ ಹಾಕಿದ್ರೆ ಬರೀ ಹಂದಿಗಳಲ್ಲ, ಆನೆಗಳು ಆ ಕಡೆ ಸುಳಿಯಕ್ಕಿಲ್ಲ ಬಿಡು. ಹೂವಿನ ಬಾಣದಂತೆ ನ್ಯೂ ವರ್ಷನ್ ಸಾಂಗ್. ನಿನ್ ಗುಳಿಗಲ್ಲ ಇಲ್ಲ ಓಡೋಬಿಡು. ಈ ಕೆಟ್ಟ ರೋಗದ ರೋಗ ಡೆಂಗ್ಯೂ ಮಲೇರಿಯಾಗಿಂತ ಜೋರಾಗಿ ಹಬ್ಕೊಂಡ್ಬಿಟ್ಟದೆ. ಏಕೆ ಮಹಾಪ್ರಭು? ಇವ್ರಿಗೆ ಕಚ್ಚಿರೋ ಸೊಳ್ಳೆಗಳು ಕೂಡ ಇದೇ ರಾಗದಲ್ಲಿ ಹಾಡಕ್ ಶುರು ಮಾಡವೆ ಅಂತೀನಿ. ಈಗ ಇವ್ರು ಕಚ್ಚಿರೋ ಸೊಳ್ಳೆಗಳು ಇನ್ಯಾರಿಗಾದ್ರೂ ಕಚ್ಚಿದ್ರೆ ಅವರಿಗೂ ಇದೇ ರಾಗದ ರೋಗ ಹಬ್ಕೊಳ್ಳುತ್ತೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಅತಿ ಆದ್ರೆ ಅಮೃತಾನು ವಿಷ ಅಂತ ದೊಡ್ಡೋರ್ ಹೇಳಿಲ್ವೇ? ಹಂಗೆ ಈ ಹುಡುಗಿ ಕಿತ್ತೋಗಿರೋ ಟೇಪ್ ರೆಕಾರ್ಡರ್ ತರ ಎಲ್ಲೋದ್ರು ಇದನ್ನೇ ಹಾಡ್ತಿದ್ದಾಳೆ. ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ. ಆಲ್ರೆಡಿ ಜನಗಳು ಇವಳ ವಿಡಿಯೋ ಕೆಳಗಡೆ ನೆಗೆಟಿವ್ ಕಮೆಂಟ್ಸ್ ಹಾಕೋಕ್ ಶುರು ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾನೇ ಹಂಗಲ್ವೇ? ಜನ ಎಷ್ಟು ಬೇಗ ಒಬ್ರನ್ನ ಅಟ್ಟಕ್ಕೇರಿಸ್ತಾರೋ ಅಷ್ಟೇ ಬೇಗ ಚಟ್ಟನು ಹತ್ತಿಸ್ತಾರೆ. ಅತಿ ವೇಗ ತಿಥಿ ಬೇಗ ಅಂತಾರಲ್ಲ, ಆ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದವರಿಗೆ ತುಂಬಾ ಚೆನ್ನಾಗಿ ಅನ್ವಯ ಆಗುತ್ತೆ. ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ರಾತ್ರೋರಾತ್ರಿ ವೈರಲ್ ಆದವ್ರು ಒಬ್ರ ಇಬ್ರ. ಉದಾಹರಣೆಗೆ ಕಚ್ಚಾ ಬಾದಾಮ್ ಹಾಡಿದ ಕಡ್ಲೆಕಾಯಿ ವ್ಯಾಪಾರಿ, ಲತಾ ಮಂಗೇಶ್ಕರ್ ತರ ಹಾಡ್ತಿದ್ದಾಳೆ ಅಂತ ಫೇಮಸ್ ಆದ ರಾನು ಮಂಡಲ್. ಇವರೆಲ್ಲ ಎಷ್ಟು ಬೇಗ ಫೇಮಸ್ ಆದ್ರೋ, ಎಷ್ಟು ಬೇಗ ನೇಮು ಫೇಮು ಹಣ ಪಡ್ಕೊಂಡ್ರೋ ಅಷ್ಟೇ ಬೇಗ ಎಲ್ಲಾನು ಕಳ್ಕೊಂಡು ಕಣ್ಣಿ ಕಂಡಂಗ್ ಮರೆಯಾಗೋಗಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಲೈಫ್ ಅಲ್ಲಿ ನೆಮ್ಮದಿ ಅನ್ನೋದನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಈ ಹುಡುಗಿ ಇದನ್ನ ಅರ್ಥ ಮಾಡ್ಕೊಂಡ್ರೆ
ಹಾಕೊಂಡ್ರೆ ಅವಳಿಗೆ ಒಳ್ಳೇದು, ಇಲ್ಲ ಹಿಂಗೆ ಹಾಡಿದ್ನೇ ಹಾಡು ಕಿಸ್ಬಾಯಿ ದಾಸ ಅಂತ ಎಲ್ಲಾ ಕಡೆ ಇದೇ ರೀತಿ ಹಾಡ್ತಿದ್ರೆ ಇವತ್ತು ಹೊಗಳ್ತಿರೋ ಜನನೇ ನಾಳೆ ಉಗುಳೋಕ್ ಶುರು ಮಾಡ್ತಾರೆ. ಸೋಷಿಯಲ್ ಮೀಡಿಯಾ ಸವಾಸನೇ ಬ್ಯಾಡಪ್ಪ ಅಂತ ಜಿಗುಪ್ಸೆ ಬರೋ ರೀತಿ ಮಾಡ್ಬಿಡ್ತಾರೆ. ಆಗ ಹೂವಿನ ಬಾಣದಂತೆ ಅಲ್ಲ ಬಾಡಿದ ಹೂವಿನಂತೆ ಅಂತ ಹಾಡ್ಬೇಕಾಯ್ತದೆ. ನಮ್ಮ ಜನಗಳು ಹಂಗೆ ಇದಾರೆ ಬಿಡಿ ಸ್ವಾಮಿ. ಕೆಟ್ಟದಾಗ ಹಾಡಿ ರಾತ್ರೋರಾತ್ರಿ ವೈರಲ್ ಆಗಿರೋ ಹುಡುಗಿಗೆ ವೇದಿಕೆ ಕಲ್ಪಿಸ್ಕೊಡ್ತಾರೆ. ವರ್ಷಾನುಗಟ್ಟಲೆ ಹಗಲು ರಾತ್ರಿ ಸಂಗೀತ ಕಲ್ತು ಹಾಡೋ ಟ್ಯಾಲೆಂಟ್ ಗಳನ್ನ ಕಡೆಗಣಿಸ್ತಾರೆ. ಇನ್ನು ಈ ಸಿಂಗಿಂಗ್ ರಿಯಾಲಿಟಿ ಶೋಗಳ ಬಗ್ಗೆ ಅಂತೂ ಕೇಳಲೇಬೇಡಿ. ಒಂದು ಕಾಲದಲ್ಲಿ ಪ್ಯೂರ್ ಟ್ಯಾಲೆಂಟ್ಸ್ ಗಳಿಗೆ ಅವಕಾಶ ಸಿಕ್ತಿತ್ತು, ಆದ್ರೆ ಈಗ ಟ್ಯಾಲೆಂಟ್ ಗಿಂತ ಸಿಂಪತಿಗೆ ಬೆಲೆ ಜಾಸ್ತಿ ಆಗೋಗಿದೆ. ಈ ದೇಶದಲ್ಲಿ ಟ್ಯಾಲೆಂಟ್ ಇರೋದೇ ತಪ್ಪು. TRPಗೋಸ್ಕರ ರಿಯಲ್ ಟ್ಯಾಲೆಂಟ್ಸ್ ಗಳನ್ನ ಕಡೆಗಣಿಸಿ ಹಳ್ಳಿ ಪ್ರತಿಭೆ, ಬಡವರು ಮಕ್ಕಳು ಅನ್ನೋ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ಕೊಂಡು ಅನುಕಂಪದ ಆಧಾರದ ಮೇಲೆ ವಿನ್ನರ್ಸ್ ಗಳನ್ನ ಘೋಷಣೆ ಮಾಡುವಂತ ಚೀಪ್ ಲೆವೆಲ್ ಹೋಗಿದ್ದಾರೆ. ನಿನ್ನಂತ ಅಡಕಸ್ಪಿಗಳು ಇರೋದ್ರಿಂದ ನಮ್ಮಂತ ಟ್ಯಾಲೆಂಟ್ಸ್ ಗೆ ಏಟ್ ಬೀಳ್ತಾ ಇರೋದು. ಸೊ ನಮ್ಮ ಜನಗಳು ಕಲೆ ಅಂತ ಬಂದಾಗ ಸಿಂಪತಿ ಅನ್ನೋ ಪದವನ್ನ ಪಕ್ಕಕ್ಕಿಟ್ಟು ನಿಜವಾದ ಕಲೆಗೆ, ಕಲಾವಿದರಿಗೆ ಬೆಲೆ ಕೊಡೋದನ್ನ ಕಲಿಬೇಕು. ಆಗ ಮಾತ್ರ ಕಲೆ ಉಳಿಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಗೊತ್ತೋ ಗೊತ್ತಿಲ್ದೇನೋ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನಿಜವಾದ ಕಲೆಯನ್ನ ಸದ್ದಿಲ್ದೆ ನಾವೇ ಕೊಲೆ ಮಾಡ್ದಂಗಾಗತ್ತೆ. ನೀನ್ ಹೇಳೋದು ಒಂದ್ ರೀತಿ ಸರಿಯಾಗಿ ಐತೆ. ಇಂಥವ್ರನ್ನ ಸಪೋರ್ಟ್ ಮಾಡ್ಲೇಬೇಡಿ ಅಂತ ನಾನು ಹೇಳ್ತಿಲ್ಲ. ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಂಟರ್ಟೈನ್ಮೆಂಟ್ ನ ಒಂದು ಭಾಗ. ಓಕೆ, ಇದೇ ರೀತಿ ನಿಜವಾದ ಟ್ಯಾಲೆಂಟ್ ಗಳನ್ನು ಗುರ್ತಿಸಿ ಅವರನ್ನು ಫಾಲೋ ಮಾಡಿ, ಅವ್ರ ವಿಡಿಯೋಗಳನ್ನು ಶೇರ್ ಮಾಡಿ, ಅವರಿಗೂ ಪ್ರೋತ್ಸಾಹ ಕೊಡ್ತಾ ಅವರಿಗೂ ವೇದಿಕೆಗಳನ್ನ ಕಲ್ಪಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.